Hi everyone, welcome to our CAD NEST YouTube channel. ನಾನು ಕಾವ್ಯ. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮಗೆ ಟೆಕ್ಸ್ಟ್ ಫಂಕ್ಷನ್ ಬಗ್ಗೆ ಹೇಳ್ಕೊಡ್ತೀನಿ. ಕಾಂಟಿನೆಂಟ್ ಅಂದ್ರೆ ಏನು? ಕಾಂಟಿನೆಂಟ್ ಅಂದ್ರೆ ಕಾಂಟಿನೆಂಟ್ ಅಂದ್ರೆ ಸಪೋಸ್ ಇಲ್ಲಿ ಹಾಯ್ ರಮೇಶ್ ಅಂತ ಇರುತ್ತೆ. ಈ ಎರಡನ್ನು ನಾನು ಜಾಯಿನ್ ಮಾಡಬೇಕು. ಹೇಗೆ ಜಾಯಿನ್ ಮಾಡೋದು? ಸೊ ಕಾಂಟಿನೆಂಟ್, then select cell address, comma, then this cell address, close the bracket, enter. ಈಗ ಎರಡೂ ಕೂಡ ಜಾಯಿನ್ ಆಯಿತು. ಈ ರೀತಿ ಆದಾಗ ನೀವೇನಂತೀರಾ, ಜಸ್ಟ್ ನಾವು ಹಾಗೆ ಟೈಪ್ ಮಾಡ್ಕೋಬೋದಲ್ಲ ಅಂತ ಅಂದ್ಕೊಳ್ತೀರಾ. ಬಟ್ ನಮ್ಮದು ತುಂಬ ಡೇಟಾ ಇತ್ತು, ಈ ಡೇಟಾನ ನಾನು ಇಷ್ಟನ್ನು ಜಾಯಿನ್ ಮಾಡಬೇಕು, ಆಗೇನು ಮಾಡೋದು? ಆಗ = ಕಾಂಟಿನೆಂಟ್ ಅನ್ನೋ ಒಂದು ಫಾರ್ಮುಲಾನ ಯೂಸ್ ಮಾಡಿ ಯಾವ್ಯಾವ ಸೆಲ್ಲು ನಿಮಗೆ ಜಾಯಿನ್ ಆಗಬೇಕು, ಅಗೇನ್ ಕಾಮಾ, ದೆನ್ ಕಾಮಾ, ದೆನ್ ಕಾಮಾ, ದೆನ್ ಕಾಮಾ, ದೆನ್ ಕ್ಲೋಸ್ ದ ಬ್ರಾಕೆಟ್, ಎಂಟರ್. ನೋಡಿ, ಅದಷ್ಟು ಕೂಡ ಎಲ್ಲ ಒಂದೇ ಸೆಲ್ಲಾಗಿ ನನಗೆ ಆ ಕಂಟೆಂಟ್ ಪೂರ್ತಿ ಒಂದೇ ಸೆಲ್ಗೆ ಮರ್ಜ್ ಆಗಿದೆ. ಈಗ ಇಷ್ಟು ಅಟ್ ಎ ಟೈಮ್ ಮಾಡಬೇಕು ಅಂದಾಗ ತುಂಬ ಟೈಮ್ ಹಿಡಿಯುತ್ತೆ. ಜಸ್ಟ್ ನಾವು ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ಎಲ್ಲದನ್ನು ವಿತಿನ್ 5 ಮಿನಿಟ್ಸಲ್ಲಿ ನಾವೇನು ಮಾಡ್ಬೋದು, ವಿತಿನ್ ಸೆಕೆಂಡ್ಸಲ್ಲಿ ನಾವೇನು ಮಾಡ್ಬೋದು, ಜಾಯಿನ್ ಮಾಡ್ಬೋದು. ಸೊ ಇದನ್ನು ಕಾಂಟಿನೆಂಟ್ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಧ್ಯದಲ್ಲಿ ಕಾಮಾ ಹೇಗೆ ಯೂಸ್ ಮಾಡಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.